ಕುಮಟಾ ತಾಲೂಕಿನ ಬಾಡಗ್ರಾಮ ದೇವತೆ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆನ್ಲೈನ್ ಸೇವೆ ಲೋಕಾರ್ಪಣೆಗೊಂಡಿದ್ದು, ಜಗತ್ತಿನ ನಾನಾ ಭಾಗದಲ್ಲಿರುವ ಶ್ರೀದೇವಿಯ ಭಕ್ತರು ಸಂಕಲ್ಪಿತ ಸೇವೆ ಕೈಗೊಳ್ಳಲು ಸಹಕಾರಿಯಾಗಿದೆ. ಕುಮಟಾ ತಾಲೂಕಿನ ಬಾಡದಲ್ಲಿ ನೆಲೆಸಿರುವ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಿಯ ಮಹಿಮೆ ಅಪಾರವಾಗಿದ್ದು, ದೇಶ ವಿದೇಶಗಳಲ್ಲೂ ಶ್ರೀದೇವಿಯ ಭಕ್ತರಿದ್ದಾರೆ. ದೂರದ ಊರುಗಳಲ್ಲಿ ನೆಲೆಸಿರುವ ಭಕ್ತರಿಗೆ ಅನುಕೂಲವಾಗಲೆಂದೇ ದೇವಸ್ಥಾನದಲ್ಲಿ ಆನ್ಲೈನ್ ಸೇವೆಯನ್ನ ಇತ್ತೀಚೆಗೆ ಆರಂಭಿಸಲಾಗಿದೆ. ಭಕ್ತರ ಸಂಕಲ್ಪಿತ ಸೇವೆಯನ್ನ ತಮ್ಮ ವಾಸಸ್ಥಾನದಿಂದಲೇ ಸಲ್ಲಿಸಲು ಸಾಧ್ಯವಾಗುವಂತೆ ಆನ್ಲೈನ್ ಸೇವಾ ಸೌಲಭ್ಯವನ್ನು ಜಾರಿಗೊಳಿಸಲಾಗಿದೆ. ಅದಕ್ಕಾಗಿ ವಿಶೇಷ ವೆಬ್ಸೈಟ್ ಅನ್ನು ಸಿದ್ಧಪಡಿಸಲಾಗಿದೆ. ಈ ಸಂಬಂಧ ಇತ್ತೀಚೆಗೆ ನಡೆದ ಸರಳ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿ ಆರ್ಜಿ ನಾಯ್ಕ ಅವರು ದೀಪ ಬೆಳಗಿಸಿ ಈ ಆನ್ಲೈನ್ ಸೇವೆಯನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದೇವಸ್ಥಾನದ ಇತಿಹಾಸದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿ ಆನ್ಲೈನ್ ಸೇವೆಗೆ ಪರ ಊರಿನಲ್ಲಿ ನೆಲೆಸಿರುವ ಭಕ್ತರಿಗೂ ತಮ್ಮ ಸಂಕಲ್ಪಿತ ಸೇವೆಯನ್ನ ಶ್ರೀದೇವಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಿದ ವ್ಯವಸ್ಥಾಪನಾ ಸಮಿತಿಯ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಶ್ರೀ ಕಾಂಚಿಕಾ ಪರಮೇಶ್ವರಿ ಬಾಡಗುಡಿಯಲ್ಲಿ ಈ ದೇವಸ್ಥಾನದ ಬಹುಶಃ ಪೂರ್ವ ಸಂಗತಿಗಳು ತಿಳಿದವರು ಅಥವಾ ನೋಡಿದವರು ಬಹುಶಃ ಯಾರಿಲ್ಲ. ಅನೇಕ ಪುರಾಣಗಳಲ್ಲಿ, ಅನೇಕ ಹಳೆಯ ಪುಸ್ತಕಗಳ ಪ್ರಕಾರ ಅಥವಾ ಅನೇಕ ಹಳೆಯ ವೈದಿಕರ ಪ್ರಕಾರ ಇದು ಋಷಿಗಳಿಂದ ಪ್ರತಿಷ್ಠಾಪನೆ ಪಟ್ಟಂತಹ ದೇವಸ್ಥಾನ ಹೇಳ್ತಕ್ಕಂಥ ಪ್ರತೀತಿ ಇದೆ. ಆದರೆ ಎಲ್ಲೂ ಕೂಡ ನಮಗೆ ಲಿಖಿತ ದಾಖಲೆಗಳು ಎಲ್ಲೂ ಸಿಗ್ತಾ ಇಲ್ಲ. ನಿರ್ದಿಷ್ಟವಾಗಿ ಯಾವ ಇಸ್ವಿಯಲ್ಲಿ ಎಷ್ಟು ಸಾವಿರ ವರ್ಷಗಳ ಹಿಂದೆ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳ್ತಕ್ಕಂಥದ್ದು ಬಹುಶಃ ಎಲ್ಲೂ ಸಿಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಈ ಒಂದು ಎತ್ತರದ ಪ್ರದೇಶ ನೋಡಿದಾಗಲೇ ಕೂಡ ಆ ಋಷಿಗಳು ಬಹುಶಃ ಅನೇಕ ರೀತಿಯ ವಿಚಾರ ಮಾಡಿ ಈ ಒಂದು ಎತ್ತರದ ಪ್ರದೇಶದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಹಳೆಯ ಒಂದು ಶಿಲಾಮೂರ್ತಿ ಅತ್ಯಂತ ಶಿಥಿಲಾವಸ್ಥೆಗೆ ಮುಟ್ಟಬೇಕಾದ್ರೆ ಬಹುಶಃ ಎಷ್ಟು ವರ್ಷಗಳ ಹಿಂದಿಂದ ಆಗ್ಬೋದು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಬಹುಶಃ ಊಹೆ ಮಾಡೋದು ಬಿಟ್ಟರೆ ನಿರ್ದಿಷ್ಟವಾಗಿ ನಾವು ಇದೇ ವರ್ಷ ಆಗಿತ್ತು ಹೇಳ್ತಕ್ಕಂಥದ್ದನ್ನು ಬಹುಶಃ ಹೇಳಕ್ಕೆ ಸಾಧ್ಯ. ಇದು ನಾವು ನಮ್ಮ ತಿಳಿದ ಹಾಗೆ ಈ ಮೊಕ್ತೇಸರ ಮಂಡಳಿಯವರು ಮತ್ತು ಇದರೆಲ್ಲ ಆಸಕ್ತರು ಸದ್ಭಕ್ತರೆಲ್ಲ ಸೇರಿ ಒಂದು ತೀರ್ಮಾನ ಮಾಡದಂತೆ ನಾವೀಗ ಈ ಒಂದು ಆನ್ಲೈನ್ ಸೇವೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮೊಟ್ಟ ಮೊದಲಾಗಿ ಈಗಾಗಲೇ ಹುಬ್ಬಳ್ಳಿಯ ಮೂಲ ನಮ್ಮ ಹಲ್ಲಗದ್ದೆ ನಿವಾಸಿಕರಾದರೂ ಕೂಡ ಹುಬ್ಬಳ್ಳಿ ಇರ್ತಕ್ಕಂಥ ಅಶ್ವಿನಿ ಹೆಗಡೆ ಕಟ್ಟ ಇವರು ನಮ್ಮ ಅಧ್ಯಕ್ಷರ ಮಗಳು, ಅವರು ಈಗಾಗಲೇ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಸೇವೆ ಕೂಡ ದೇವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಭಕ್ತರಿಗೆ, ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲ ಭಕ್ತರಿಗೆ ಅನುಕೂಲವಾಗಲಿ ಅಂತಕ್ಕಂಥದ್ರಿಂದ ಈ ಒಂದು ಸೇವೆಯನ್ನು ಪ್ರಾರಂಭ ಮಾಡಲಾಗಿದೆ. ಇದರ ಹುಬ್ಬಳ್ಳಿಯಲ್ಲಿ ನೆಲೆಸಿರುವ ಅಶ್ವಿನಿ ಕಾರ್ತಿಕ್ ಹೆಗಡೆ ಕಟ್ಟೆ ಅವರು ಆನ್ಲೈನ್ ಸೇವೆ ಮಾಡಿಸಿದ ಮೊದಲ ಭಕ್ತೆಯಾದರು. ಈ ಸಂದರ್ಭದಲ್ಲಿ ವ್ಯವಸ್ಥಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಹೆಗಡೆ ಅವರು ವೆಬ್ಸೈಟ್ ಬಿಡುಗಡೆ ಮಾಡಿ ದೇವಸ್ಥಾನದ ಸೌಲಭ್ಯದ ಸದುಪಯೋಗ ಪಡಿಸಿಕೊಂಡು ಭಕ್ತರು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದರು. ವ್ಯವಸ್ಥಾ ಸಮಿತಿಯ ಸದಸ್ಯರಾದ ಮಹದೇವಗೌಡ, ಎಚ್.ಎಸ್. ವಿಠಲ್, ವ್ಯವಸ್ಥಾಪಕ ಪರಮೇಶ್ವರ ಭಂಡಾರಿ, ಕಾವಲುಗಾರ ಗಣೇಶ್ ನಾಯ್ಕ್, ಸುಬ್ರಾಯ್ ನಾಯ್ಕ್, ಹಿರಿಯರಾದ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಜಗನ್ನಾಥ್ ನಾಯ್ಕ್, ನಾರಾಯಣ ಪಟ್ಗಾರ್, ಮಹದೇವ್ ಪಟ್ಗಾರ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.